ಬೇಂದ್ರೆಯವರ ಮಾತಿದೆ ಸರ್, ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಅಂತ. ಇದಕ್ಕೆ ತಮ್ಮ ವ್ಯಾಖ್ಯಾನ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಬಯಕೆ ಸರ್. ಕನ್ನಡ ಅನ್ನೋದು ಒಂದು ಭಾಷೆ, ಕನ್ನಡ ಅನ್ನೋದು ಒಂದು ತತ್ವ, ಕನ್ನಡ ಅನ್ನೋದು ಒಂದು ಸಂಸ್ಕೃತಿ, ಕನ್ನಡ ಅನ್ನೋದೊಂದು ಜೀವನ ವಿಧಾನ. ಕನ್ನಡ ಬರಿಯ ಭಾಷೆ ಅಲ್ಲ, ಕರ್ನಾಟಕ ಅನ್ನೋದು ಬರಿಯ ಒಂದು ಭೌಗೋಳಿಕ ಪ್ರದೇಶ ಅಲ್ಲ. ಇದರಿಂದ ಮೀರಿದ ಅರ್ಥ ಇದೆ. ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಅಂದರೆ ಕನ್ನಡ ಅನ್ನೋದನ್ನು ನೀವು ಬೇರೆ 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 ಅರ್ಥದ ನೆಲೆಯಲ್ಲಿ ಗ್ರಹಿಸ್ತಾ ಹೋಗಬೇಕು. ಕನ್ನಡ ಅನ್ನೋದಿದೆಯಲ್ಲ, ನಿಮ್ಮ ಭಾಷೆ ಕನ್ನಡ ಇದೆಯಲ್ಲ, ಅದು ಕನ್ನಡ ಅನ್ನುವ ಸಂಸ್ಕೃತಿ ಇದೆಯಲ್ಲ, ಅದನ್ನು ಕನ್ನಡಿಸುವುದು ಅಂತ ಪ್ರತಿಫಲಿಸೋದು ಅಂತ. ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿಯನ್ನು ಪ್ರತಿಫಲಿಸಬೇಕು ಅಂತ. ಇನ್ನೂ ಅರ್ಥ ವ್ಯಾಖ್ಯಾನ ಎಳಿಬೋದು. ಇದಕ್ಕೆ ಈಗ ಅರ್ಥ ನೆನಪಾಗ್ತಾ ಇದೆ, ಹೇಳಿಬಿಡ್ತೀನಿ. ಪೂತಿ ನರಸಿಂಹಾಚಾರ್ಯರು ಗ್ರೇಟ್ ಪರ್ಸನ್, ಅಂಥವ್ರೆಲ್ಲ ಬಹಳ ದೊಡ್ಡ ದಾರ್ಶನಿಕರು. ಅವ್ರಿಗೆ ಕೊನೆಗಾಲದಲ್ಲಿ ಕಣ್ಣು ಕಾಣಿಸಲ್ಲ, ಕಿವಿನೂ ಸರಿಯಾಗಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಕಣ್ಣು ಪೂರ್ತ ಕಾಣಿಸಲ್ಲ. ಮನೆಯಲ್ಲಿ ಕೂತಿರ್ತಾರೆ, ಪಶ್ಚಿಮಕ್ಕೆ ಕುರ್ಚಿ ಹಾಕೊಂಡಿರ್ತಾರೆ, ಮನೆ ಬಾಗಿಲು ಪೂರ್ವಕ್ಕಿರುತ್ತೆ, ಅವ್ರ ಮುಂದ್ಗಡೆ ಒಂದು ಗೋಡೆ ಇದೆ, ಆ ಗೋಡೆಗೆ ಎದುರಾಗಿ ಕುರ್ಚಿ ಹಾಕೊಂಡು ಕೂತಿರ್ತಾರೆ ಪಶ್ಚಿಮಕ್ಕೆ. ಸಂಜೆ ಹೊತ್ತು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅವ್ರ ಮನೆಗೆ ಹೋಗ್ತಾರೆ, ಅವರೇ ಬರೆದಿದ್ದಾರೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮನೆಗೆ ಹೋಗ್ತಾರೆ, ನೋಡ್ತಾರೆ, ಪಾಪ ಅನ್ನಿಸ್ಬಿಡುತ್ತೆ. ಗೋಡೆಗೆ ಕಡೆ ತಿರ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ದಾರೆ. ಇವ್ರು ಹೇಳ್ತಾರೆ, ಸರ್ ನೀವು ಗೋಡೆ ಕಡೆ ತಿರ್ಕೊಂಡಿದ್ದೀರಿ, ಸ್ವಲ್ಪ ಎದ್ದರೆ ಕುರ್ಚಿನ ಈ ಕಡೆ ತಿರುಗಿಸ್ಲೇನೋ ಅಂತಾರೆ. ಅದಕ್ಕೆ ಅವರು, ವೆಂಕಟೇಶ್ ಮೂರ್ತಿ ಯಾವಾಗ ಬಂದ್ಯಪ್ಪ, ನಾನು ಸರಿಯಾಗಿ ಕೂತಿದ್ದೀನಲ್ಲ ಅಂತಾರೆ. ಸರ್ ನೀವು ಗೋಡೆ ಕಡೆಗೆ ಪಶ್ಚಿಮಕ್ಕೆ ಕೂತಿದ್ದೀರಿ ಅಂತಾರೆ ಅವರು. ಹಾಂ, ಸರಿಯಾಗಿ ಕೂತಿದ್ದೀನಿ, ಸೂರ್ಯಾಸ್ತದ ಸಮಯ ಅಲ್ವೇನು ಅಂತಾರೆ. ಬಟ್ ಸೂರ್ಯಾಸ್ತದ ಸಮಯ ಅಲ್ವೇನು ಅಂತಾರೆ. ಅಲ್ಲ ಸರ್, ಗೋಡೆಗೆ ಎದುರಾಗಿ ಕೂತಿದ್ದೀರಿ, ಸೂರ್ಯಾಸ್ತ ಎಲ್ಲಿ ಕಾಣಿಸುತ್ತೆ ನಿಮಗೆ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಕವಿ ಕಣಪ್ಪ, ನಿನಗಿದು ಅರ್ಥ ಆಗಲ್ವಾ? ಹಿರಣ್ಯಕಶಿಪುವಿಗೆ ಕಂಡದ್ದು ಬರೀ ಕಂಬ, ಪ್ರಹ್ಲಾದನಿಗೆ ಮಾತ್ರ ಶ್ರೀಹರಿ ಕಂಡಪ್ಪ. ಗೋಡೆ ಮಾತ್ರ ನೋಡ್ತಾ ಇಲ್ಲ ನಾನು, ಗೋಡೆಯಿಂದ ಆಚೆಗಿನ ಸೂರ್ಯಾಸ್ತ. ನನ್ನಲ್ಲಿ ಎಷ್ಟು ಸೂರ್ಯಾಸ್ತದ ಸ್ಮೃತಿಗಳಿವೆ, ಅಥವಾ ನನಗೊಂದು ಸೂರ್ಯಾಸ್ತದ ಕಲ್ಪನೆ ಇಲ್ವಾ? ಅದನ್ನು ನೋಡಬೇಕಲ್ವ ನಾನು. ಕಣ್ಣಿದ್ರೇನು ಇಲ್ಲ. ನಾನು ಅದಕ್ಕೆ ಹೇಳೋದು, ಅದರಿಂದ ಆಚೆಗೆ ನೋಡದೇ ಇದ್ದರೆ ಬದುಕಿನ ಸತ್ಯಗಳೇ ಕಾಣಿಸಲ್ಲ.